ಎಲ್ಲರಿಗೂ ನಮಸ್ತೆ. VNR ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚೈತ್ರ ಅಮಾವಾಸ್ಯೆ ಯಾವತ್ತು, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಲಾಗಿದೆ, ಅಮಾವಾಸ್ಯೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಹಾಗೆ ಈ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಇರೋದು ನಿಜನಾ, ಗ್ರಹಣದ ಸೂತಕವನ್ನು ಆಚರಣೆ ಮಾಡಬೇಕಾ ಬೇಡವಾ ಎಂದು ಹೇಳಿ ತಿಳಿಯೋಣ. ಈ ಚೈತ್ರ ಅಮಾವಾಸ್ಯೆನ ಯುಗಾದಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಯಾಕಂತ ಹೇಳಿದ್ರೆ ಅಮಾವಾಸ್ಯೆಯ ಇಂದಿನ ದಿನ ಬರುವಂತಹ ಅಮಾವಾಸ್ಯೆಯಾಗಿರುವುದರಿಂದ ಯುಗಾದಿ ಅಮಾವಾಸ್ಯೆ ಎಂದು ಕರೆಯಲಾಗಿದೆ. ಮೊದಲಿಗೆ ಈ ಅಮಾವಾಸ್ಯೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಈ ಚೈತ್ರ ಅಮಾವಾಸ್ಯೆನ ಯುಗಾದಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಯಾಕಂತ ಹೇಳಿದ್ರೆ ಅಮಾವಾಸ್ಯೆಯ ಇಂದಿನ ದಿನ ಬರುವಂತಹ ಅಮಾವಾಸ್ಯೆಯಾಗಿರುವುದರಿಂದ ಯುಗಾದಿ ಅಮಾವಾಸ್ಯೆ ಎಂದು ಕರೆಯಲಾಗಿದೆ. ಮೊದಲಿಗೆ ಈ ಅಮಾವಾಸ್ಯೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಅಮಾವಾಸ್ಯೆಯ ತಿಥಿ ಯಾವಾಗ ಆರಂಭವಾಗಿ ಅಂತ್ಯಗೊಳ್ಳುತ್ತೆ ಎಂದು ತಿಳಿಯೋಣ. ಚೈತ್ರ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ವರ್ಷ ಅಂದರೆ 2025ರಲ್ಲಿ ಮಾರ್ಚ್ 29ನೇ ತಾರೀಕು ಶನಿವಾರ ಬಂದಿದೆ. ಅಮಾವಾಸ್ಯೆ ತಿಥಿ ಆರಂಭವಾಗುವುದು ಮಾರ್ಚ್ 28ನೇ ತಾರೀಕು ಶುಕ್ರವಾರ ಸಂಜೆ 7:55ರಿಂದ ಆರಂಭವಾಗಿ ಅಮಾವಾಸ್ಯೆಯ ತಿಥಿ ಅಂತ್ಯವಾಗುವುದು ಮಾರ್ಚ್ 29ನೇ ತಾರೀಕು ಸಂಜೆ 4:27ಕ್ಕೆ. ಹೆಚ್ಚಿನ ಪ್ರಮಾಣದ ತಿಥಿ ಮಾರ್ಚ್ 29ನೇ ತಾರೀಕು ಶನಿವಾರ ಇರೋದ್ರಿಂದ ಸೂರ್ಯ ಉದಯ ತಿಥಿ ಕೂಡ 29ನೇ ತಾರೀಕು ಬಂದಿರೋದ್ರಿಂದ ನಾವು ಶನಿವಾರನೇ ಅಮಾವಾಸ್ಯೆ ಆಚರಣೆ ಮಾಡಬೇಕು. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು. ರಾಹುಕಾಲ ಬಿಟ್ಟು ಸಂಜೆ 4 ಗಂಟೆ ಒಳಗಡೆ ಯಾವ ಟೈಮಲ್ಲಾದರೂ ಕೂಡ ಪೂಜೆ ಮಾಡ್ಬೋದು. ಯುಗಾದಿ ದಿನ ಅಮಾವಾಸ್ಯೆ ಇರೋದ್ರಿಂದ ಸೂರ್ಯಗ್ರಹಣ ಇರೋದು ನಿಜನಾ, ಸೂರ್ಯಗ್ರಹಣದ ಸೂತಕವನ್ನು ನಾವು ಆಚರಣೆ ಮಾಡಬೇಕಾ ಬೇಡವಾ ಎಂದು ತಿಳಿಯೋಣ. ಈ ವರ್ಷ ಮೊದಲನೆಯ ಸೂರ್ಯಗ್ರಹಣ ಬಂದು ಮಾರ್ಚ್ 29ನೇ ತಾರೀಕು ಬಂದಿದೆ. ಚೈತ್ರ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ದಿನ ಗೋಚರವಾಗ್ತಾ ಇದೆ. ನಮ್ಮ ಭಾರತದಲ್ಲಿ ಈ ಗ್ರಹಣ ಗೋಚರವಾಗುವುದಿಲ್ಲ. ನಾವು ಇರುವಂತಹ ಜಾಗದಲ್ಲಿ ಯಾವ ಗ್ರಹಣ ಗೋಚರ ಆಗುವುದಿಲ್ಲವೋ ಆ ಗ್ರಹಣದ ಸೂತಕವನ್ನು ನಾವು ಆಚರಣೆ ಮಾಡುವಂಥ ಅಗತ್ಯವಿಲ್ಲ. ಗ್ರಹಣದ ಸಮಯ ಬಂದು 2:20ರಿಂದ ಪ್ರಾರಂಭವಾಗಿ ಸಂಜೆ 6:16 ಇರೋದ್ರಿಂದ ನಮಗೆ ಸೂರ್ಯ ಇರುವಂತಹ ಸಮಯದಲ್ಲಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಜಾಗೃತಿ ವಹಿಸಬೇಕು. ಚಿಕ್ಕ ಮಕ್ಕಳುಗಳು, ಬಾಣಂತಿಯರು, ಪ್ರೆಗ್ನೆನ್ಸಿ ಇರುವಂಥವರು ಸ್ವಲ್ಪ ಹುಷಾರಾಗಿರಬೇಕು. ಸೂರ್ಯಗ್ರಹಣ 2:20ದಿಂದ ಸ್ಟಾರ್ಟ್ ಆಗಿ 6:16 ಇರೋದ್ರಿಂದ ಗ್ರಹಣ ಇಡೀ ಮನೆಯನ್ನು ಸ್ವಚ್ಛ ಮಾಡಬೇಕು ಅನ್ನೋ ಅಗತ್ಯವಿಲ್ಲ. ಹಾಗೆಯೇ ದರ್ಬೆ ಹಾಕಬೇಕು ಅನ್ನೋ ಅಗತ್ಯನೂ ಕೂಡ ಇಲ್ಲ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ.